ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತ ತಲುಪಬಹುದು, ಅಂತಿಮ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಬಟ್ ಸದ್ಯಕ್ಕೆ ಅಲ್ಪ ವಿರಾಮ ಇಟ್ಟಂಗೆ ಕಾಣಿಸ್ತಾ ಇದೆ. ಈಗ ಕುರ್ಚಿ ಕದನದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಸಂಸತ್ ಅಧಿವೇಶನ ಪ್ರಾರಂಭ ಆಗ್ತಾ ಇದೆಯಲ್ಲ, ಆ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಕಾಂಗ್ರೆಸ್ ಕುರ್ಚಿ ಫೈಟ್ಗೆ ಸದ್ಯಕ್ಕೆ ಸಿಗಲ್ವಾ ಕ್ಲೈಮ್ಯಾಕ್ಸ್? ಕಾದು ನೋಡುವ ತಂತ್ರದ ಮೊರೆ ಹೋಯ್ತಾ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಸ್ವಲ್ಪ ದಿನಗಳ ಕಾಲ ಬಿಟ್ಟು ಆ ನಂತರ ಯೋಚನೆ ಮಾಡೋಣ ಅನ್ನೋ ಮಟ್ಟಿಗೆ ಸದ್ಯಕ್ಕೆ ಸಂಸತ್ ಅಧಿವೇಶನದ ಬಗ್ಗೆ ತಲೆ ಕೆಡಿಸಿಕೊಂಡಿದೆಯಂತೆ ಕಾಂಗ್ರೆಸ್. ಅಲ್ಲದೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಈಗ ನ್ಯಾಷನಲ್ ಹೆರಾಲ್ಡ್ ಸಂಕಷ್ಟ ಕೂಡ ಶುರುವಾಗಿದೆ. ಕಾರಣ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋ ಕಾರಣಕ್ಕೆ ಇವರೆರಡರ ಬಗ್ಗೆ ಕೂಡ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್ ನೀಡೋದಕ್ಕೆ ಸ್ವಲ್ಪ ತಡ ಆಗಬಹುದು ಅಂತ ಇದರಲ್ಲಿ ಬ್ಯುಸಿ ಇದ್ದಾರೆ ಅವರು ಅಂತ. ಒತ್ತಡ ಹೆಚ್ಚಾದ್ರೆ ಇದೇ ವಾರದಲ್ಲೇ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಚಿಂತನೆ ಆಗ್ತಾ ಇದೆಯಂತೆ. ನಾಯಕತ್ವ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈ ವಾರ ಅದರ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ವರಿಷ್ಠರಿಗೆ ಕೊಟ್ಟುಬಿಟ್ಟಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಕದನದ ಬಗ್ಗೆ ಸೋನಿಯಾ ಗಾಂಧಿ ಅವರ ಸೂತ್ರ ಏನಾಗಿರುತ್ತೆ, ಯಾರ ಪರವಾಗಿರುತ್ತೆ, ಇದು ಸದ್ಯ ಇರುವ ಕುತೂಹಲ. ಪವರ್ ಶೇರಿಂಗ್ ಒಪ್ಪಂದದ ಬಗ್ಗೆ ಏನ್ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸತತ ಒತ್ತಡಗಳು, ಲಾಬಿಗಳು ಜಾಸ್ತಿ ಆದ್ರೆ ಮಾತ್ರ ಈ ಬಗ್ಗೆ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇಲ್ಲ ಅಂತ ಅಂದ್ರೆ ಸ್ವಲ್ಪ ದಿನಗಳ ಕಾಲ ಕಾದು ನೋಡುವ ತಂತ್ರದ ಮೊರೆ ಹೋಗಬಹುದು ವರಿಷ್ಠರು ಅಂತ ಹೇಳಲಾಗ್ತಾ ಇದೆ. ನಿಮ್ಗೆಲ್ಲ ಗೊತ್ತು, ಇವತ್ತಿನಿಂದ ಸಂಸತ್ ಅಧಿವೇಶನ, ಮತ್ತೊಂದು ಕಡೆ ಡಿಸೆಂಬರ್ 8ಕ್ಕೆ ನಮ್ಮಲ್ಲೂ ಕೂಡ ಅಧಿವೇಶನ ಪ್ರಾರಂಭ ಆಗುತ್ತೆ. ಹಾಗಾಗಿ ಎರಡೂ ಕಡೆ ಕೂಡ ಪಕ್ಷ ಬ್ಯುಸಿ ಆಗೋದ್ರಿಂದ ಸ್ವಲ್ಪ ದಿನಗಳ ಕಾಲ ಕುರ್ಚಿ ಕದನವನ್ನ ಮುಂದೂಡಿಕೆ ಮಾಡುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅಲ್ಲಿ ತನಕ ಡಿಸಿಎಂ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರಾ, ಅವರ ಆಪ್ತ ಬಳಗ ಸುಮ್ಮನೆ ಇರುತ್ತಾ, ಅಥವಾ ಮತ್ತೆ ದೆಹಲಿಗೆ ಹೋಗಿ ಒತ್ತಡ ಹಾಕುವಂತ ಪ್ರಯತ್ನಗಳೇನಾದ್ರೂ ಆಗುತ್ತಾ? ಈ ರೀತಿ ಪ್ರಯತ್ನಗಳಾದ್ರೆ ಖಂಡಿತ ವರಿಷ್ಠರು ಯಾವುದೋ ಒಂದು ನಿರ್ಧಾರಕ್ಕೆ ಬರಲೇಬೇಕಾಗುತ್ತೆ, ಒಂದು ಕ್ಲಾರಿಟಿಯನ್ನ ತರಲೇಬೇಕಾಗುತ್ತೆ. ಹಾಗಾಗಿ ಆ ನಿರ್ಧಾರ ಏನಾಗಿರುತ್ತೆ, ಯಾರ ಪರವಾಗಿರುತ್ತೆ ಅನ್ನೋದು ಕುತೂಹಲ. ಯಾಕಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅತಿ ಹೆಚ್ಚಿನ ನಂಬಿಕೆ ಇರೋದೇ ಸೋನಿಯಾ ಗಾಂಧಿ ಅವರ ಮೇಲೆ. ಕಾರಣ ಸೋನಿಯಾ ಗಾಂಧಿ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ ಅಂತ. ಒಪ್ಪಂದದ ಪ್ರಕಾರ ಖಂಡಿತ ಸಿಎಂ ಕುರ್ಚಿಯನ್ನ ನನಗೆ ಕೊಡಿಸುವಲ್ಲಿ ಸೋನಿಯಾ ಗಾಂಧಿ ಅವರು ಕೆಲಸ ಮಾಡ್ತಾರೆ ಅನ್ನುವಂತ ನಂಬಿಕೆಯನ್ನ ಡಿ ಕೆ ಶಿವಕುಮಾರ್ ಇಟ್ಕೊಂಡು ಕಾಯ್ತಿದ್ದಾರೆ. ಹಾಗಾಗಿ ಅವರು ಯಾರ ಪರವಾಗಿ ಒಲವು ತೋರ್ತಾರೆ, ಯಾವ ಫಾರ್ಮುಲಾ ಇಲ್ಲಿ ಅನುಸರಿಸೋದಕ್ಕೆ ಸೂಚನೆ ಕೊಡ್ತಾರೆ, ಇದೆಲ್ಲವೂ ಕೂಡ ಈ ಕ್ಷಣಕ್ಕೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ.